ಮನುಷ್ಯನ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಗುರು ಅಂದರೆ ಸಮಯ. ಏಕೆಂದರೆ ಸಮಯ ಕಲಿಸುವಂತಹ ಪಾಠವನ್ನು ಬೇರೆ ಯಾರಿಂದಲೂ ಕೂಡ ಕಲಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ನೀನು ಏನು ಅರ್ಥವಾಗದೇ ಇದ್ದಾಗ ನಿನ್ನ ಜೀವನ ಎನ್ನುವುದು ಮುಗಿದು ಹೋಗಿರುತ್ತದೆ. ಅರ್ಥವಾದ ಮೇಲೆ ಜೀವನವೇ ಇರುವುದಿಲ್ಲ. ಗೆಲ್ಲಲು ನೀವು ಕೆಲವೊಮ್ಮೆ ಒಂಟಿಯಾಗಿ ಹೆಜ್ಜೆಯನ್ನು ಇಡಬೇಕು. ಕುಟುಂಬದ ಸಹಾಯವಿಲ್ಲ, ಅನುಭವ ಹಂಚಿಕೊಳ್ಳುವಂತಹ ಸ್ನೇಹಿತರು ಕೂಡ ಇಲ್ಲ, ಬಲ ನೀಡುವಂತಹ ಸಂಗಾತಿಯೂ ಕೂಡ ಇಲ್ಲ. ನೀವು ಮತ್ತು ದೇವರು ಮಾತ್ರ ಎಲ್ಲವೂ ಸರಿಯಾಗಿಯೇ ಇರುತ್ತದೆ. ಎಲ್ಲ ಇದ್ದಾಗ ಜೊತೆಗೆ ಇರುವವನು ಸ್ನೇಹಿತ ಅಲ್ಲವೇ ಅಲ್ಲ. ನಮ್ಮ ಬಳಿ ಏನೂ ಇಲ್ಲದೆ ಇದ್ದಾಗ ನಮ್ಮ ಜೊತೆಗೆ ಇರುವವನು ನಿಜವಾದ ಸ್ನೇಹಿತ. ಅಂತಹ ಸ್ನೇಹಿತರನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ನಿನ್ನ ಚಿಂತೆಯನ್ನು ಭಗವಂತನ ಮುಂದೆ ಮಾತ್ರ ಹೇಳಿಕೊಂಡು ಅಳು. ಏಕೆಂದರೆ ಭಗವಂತ ಯಾರ ಮುಂದೆಯೂ ಕೂಡ ಹೇಳಿ ನಗುವುದೇ ಇಲ್ಲ. ಒಳ್ಳೆಯವರಿಗೆ ಯಾವಾಗಲೂ ಕೂಡ ಒಳ್ಳೆಯದ್ದೇ ಆಗುವುದು, ಕೆಟ್ಟವರಿಗೆ ಯಾವಾಗಲೂ ಕೂಡ ಒಳ್ಳೆಯದೇ ಆದರೂ ಕೂಡ ಕೊನೆಗೆ ಕೆಟ್ಟದ್ದೇ ಆಗುವುದು. ಒಂದು ನೊಂದಿರುವಂತಹ ಜೀವ ಧೈರ್ಯ, ನಂಬಿಕೆ ಮತ್ತು ದೇವರು ಇವುಗಳು ಮಾತ್ರ ಶಕ್ತಿಯನ್ನು ಅದಕ್ಕೆ ಕೊಡುವುದಕ್ಕೆ ಸಾಧ್ಯ. ಭಗವಂತನನ್ನು ನಂಬಿ ಸಾಕು. ಅದೆಷ್ಟೇ ಕೆಟ್ಟದ್ದೇ ಆಗಲಿ, ಎಷ್ಟೇ ಕಷ್ಟಗಳೇ ಬರಲಿ, ನಿಮ್ಮನ್ನು ದಡ ಸೇರಿಸಿಯೇ ಸೇರಿಸುತ್ತಾನೆ. ಕಷ್ಟದ ದಿನಗಳಲ್ಲಿ ತಾಳ್ಮೆಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡ. ಎಲ್ಲವೂ ಒಂದು ಕಾರಣಕ್ಕಾಗಿಯೇ ಸಂಭವಿಸುತ್ತದೆ, ಜೊತೆಗೆ ಪರಿಹಾರವೂ ಕೂಡ ಸಿಗುತ್ತದೆ. ಆತಂಕ ಪಡುವಂತಹ ಅಗತ್ಯವೇ ಇರುವುದಿಲ್ಲ. ದೇವರನ್ನ ನಂಬಿ ಜೀವನವನ್ನು ಮಾಡಿ, ಮನುಷ್ಯರನ್ನ ನಂಬಿ ಅಲ್ಲವೇ ಅಲ್ಲ. ಏಕೆಂದರೆ ಮನುಷ್ಯನಿಗೆ ನಿಯತ್ತು ಇಲ್ಲವೇ ಇಲ್ಲ. ಎಲ್ಲರೂ ಸ್ವಾರ್ಥಿಗಳೇ. ಆದರೆ ದೇವರನ್ನ ನಂಬಿದರೆ ಕಷ್ಟ ಕಾಲದಲ್ಲಿ ನಿಮ್ಮನ್ನು ಯಾವತ್ತಿಗೂ ಕೂಡ ಕೈ ಬಿಡುವುದಿಲ್ಲ. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಮೌನವಾಗಿ ಇರುವುದರಿಂದಲೇ ಸಮಸ್ಯೆಗಳು ತಾನಾಗಿಯೇ ಪರಿಹಾರವಾಗುತ್ತದೆ. ಹಾಗಾಗಿ ತಾಳ್ಮೆಯಿಂದ ಇರುವುದು ತುಂಬಾನೇ ಒಳ್ಳೆಯದು. ನಿನ್ನನ್ನು ಕಡೆಗಣಿಸಿ ಬಿಟ್ಟು ಹೋದವರೇ ನಿನ್ನ ಕಾಲನ್ನು ಹಿಡಿಯುತ್ತಾರೆ. ಕಷ್ಟಗಳನ್ನು ಸಹಿಸಿಕೊಳ್ಳುವಂತಹ ತಾಳ್ಮೆ ನಿನ್ನಲ್ಲಿ ಇರಲಿ. ಕಷ್ಟಗಳು ಬರುವುದು ನಾಳೆ ಒಳ್ಳೆಯ ದಿನ ಭವಿಷ್ಯದಲ್ಲಿ ಬರುತ್ತದೆ ಎನ್ನುವಂತಹ ಸೂಚನೆಯನ್ನು ಕೊಡುವ ಸಲುವಾಗಿ. ಹಾಗಾಗಿ ಕಷ್ಟಗಳು ಬಂದರೆ ಎಲ್ಲವನ್ನೂ ಕೂಡ ಸಮಾಧಾನದಿಂದ ತಡೆದುಕೋ. ಆಗುವುದೆಲ್ಲ ಒಳ್ಳೆಯದೇ. ಏನೇ ಆದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ಜೀವನವನ್ನು ಮಾಡು. ಎಲ್ಲವನ್ನ ಆತನೇ ನೋಡಿಕೊಳ್ಳುತ್ತಾನೆ. ಎಲ್ಲಿ ನಿಮಗೆ ಗೌರವ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆ ಆದರೂ ಕೂಡ ಸರಿ, ಒಬ್ಬರ ಮನಸ್ಸು ಆದರೂ ಕೂಡ ಸರಿ. ಕೆಟ್ಟವರು ಎಷ್ಟೇ ಮೆರೆಯಲಿ, ನೀನು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಕ್ರಿಯಿಸದೆ ಸುಮ್ಮನೆ ಇರು. ಅವರ ವಿನಾಶ ಸದ್ಯದಲ್ಲೇ ಬಂದೇ ಬರುತ್ತದೆ. ಆಗ ನೀನು ಹಾಕಿರುವಂತಹ ಕಣ್ಣೀರಿಗೆ ತಕ್ಕ ರೀತಿಯ ಬೆಲೆ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಕೆಟ್ಟ ದಿನಗಳು ಎಂದಿಗೂ ಕೂಡ ಶಾಶ್ವತವಲ್ಲ. ಕೆಟ್ಟ ದಿನಗಳಲ್ಲಿ ಧೈರ್ಯವನ್ನು ಕಳೆದುಕೊಳ್ಳಬೇಡ. ಕೆಟ್ಟ ಸಮಯದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಸಮಯವೇ ನಿನ್ನ ಜೀವನಕ್ಕೆ ಒಂದು ಒಳ್ಳೆಯ ದಾರಿಯನ್ನು ಕೊಡುತ್ತದೆ. ನಿನ್ನ ಕಷ್ಟದಲ್ಲಿ ಯಾರು ನಿನ್ನ ಕೈಯನ್ನು ಬಿಟ್ಟು ಹೋಗಿದ್ದಾರೆಯೋ ಅವರೇ ನಿನ್ನ ಶತ್ರುಗಳು. ಅದೇ ಕಷ್ಟದಲ್ಲಿ ಯಾರು ನಿನ್ನ ಕೈಯನ್ನು ಹಿಡಿದಿದ್ದಾರೆಯೋ ಅವರೇ ನಿನ್ನ ಮಿತ್ರರು. ನೀವು ನಾಳೆ ಎಲ್ಲಿರುವಿರೋ ನಿಮಗೆ ಗೊತ್ತಿಲ್ಲ. ಆದರೆ ನಿಮ್ಮನ್ನು ಎಲ್ಲಿ ತಲುಪಿಸಬೇಕು ಎನ್ನುವುದು ಆ ದೇವರಿಗೆ ತಿಳಿದಿದೆ. ಆದ್ದರಿಂದ ದೇವರನ್ನು ನಂಬಿ ಜೀವನವನ್ನು ಮಾಡಿ. ಯಾರನ್ನೂ ಕೂಡ ಸುಲಭವಾಗಿ ನಂಬುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನಿನ್ನಿಂದಲೇ ಎಲ್ಲವನ್ನ ತಿಳಿದುಕೊಂಡು ನಿನಗೆ ಮೋಸ ಮಾಡುವಂತಹ ಜನರು ಈ ಪ್ರಪಂಚದಲ್ಲಿ ವಾಸವಾಗಿದ್ದಾರೆ. ನಿನ್ನನ್ನು ಬೇಕಂತಲೇ ಕೆಣಕುವಂತಹ ಕೆಟ್ಟ ವ್ಯಕ್ತಿಗಳಿಗೆ ನಿಮ್ಮ ಉತ್ತರ ಎನ್ನುವುದು ಕೋಪವಾಗಬಾರದು, ಶಾಪವಾಗಬೇಕು. ಭಗವಂತನಿಗೆ ಸಲ್ಲಿಸಿರುವಂತಹ ಪೂಜೆ, ಸೇವೆ ಯಾವತ್ತಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೂಪದಲ್ಲಿ ಒಂದಲ್ಲ ಒಂದು ದಿನ ನಿಮ್ಮನ್ನು ಅದು ಕಾದೇ ಕಾಯುತ್ತದೆ. ಎಲ್ಲದಕ್ಕೂ ಒಂದು ಕಾಲ ಬರಲೇಬೇಕು. ತಾಳ್ಮೆಯಿಂದ ಇರು. ಆಗ ನಿನಗಾಗಿ ಇರುವಂತಹ ಅನ್ಯಾಯಕ್ಕೆಲ್ಲ ಉತ್ತರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಕಾಲಚಕ್ರ ಎಲ್ಲರಿಗೂ ಕೂಡ ಒಂದೇ ನೋಡಿ. ನಿನ್ನೆದುರು ನಿಂತು ಮಾತನಾಡುವಂತಹ ಧೈರ್ಯ ಇಲ್ಲದೆ ಇರುವಂತಹ ಕುನ್ನಿಗಳೇ ನಿನ್ನ ಬೆನ್ನ ಹಿಂದೆ ಮಾತನಾಡುವುದಕ್ಕೆ ಶುರು ಮಾಡುತ್ತಾರೆ. ಅದಕ್ಕೆಲ್ಲ ಹೆದರುವುದಕ್ಕೆ ಹೋಗಲೇಬೇಡಿ. ನೀನು ಅವಮಾನಗಳ ಬೆಂಕಿಯಲ್ಲಿ ಬೆಂದಷ್ಟು ಗಟ್ಟಿಯಾಗುತ್ತಾ ಹೋಗುವೆ.
ಕುಗ್ಗಬೇಡ. ನಿನ್ನ ಮನಸ್ಸು ಕುಗ್ಗಿದರೆ ಮಾತ್ರ ಅವಮಾನಗಳು ನಿನ್ನ ಹೃದಯವನ್ನ ತಟ್ಟುತ್ತದೆ. ನೆನಪಿರಲಿ, ಸಮಯ ಮತ್ತು ಸಲಹೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು. ಅತಿಯಾದರೆ ಸಲಹೆಯ ಜೊತೆಗೆ ನಮ್ಮ ಸಮಯಕ್ಕೆ ಬೆಲೆ ಎನ್ನುವುದೇ ಇರುವುದಿಲ್ಲ. ಯಾರ ವಿಷಯದಲ್ಲಿಯೂ ಯಾವ ವಿಷಯದಲ್ಲಿಯೂ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆ, ಪ್ರೀತಿ ಒಳ್ಳೆಯದಲ್ಲ. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಕಷ್ಟದ ದಿನಗಳಲ್ಲಿ ತಾಳ್ಮೆಯನ್ನು ಯಾವತ್ತಿಗೂ ಕೂಡ ಕಳೆದುಕೊಳ್ಳಲೇಬಾರದು. ಎಲ್ಲಿ ನಮಗೆ ಗೌರವ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಾದರೂ ಸರಿ, ಒಬ್ಬರ ಮನಸ್ಸಾದರೂ ಕೂಡ ಸರಿ. ನಿಮಗೆ ಜೀವನದಲ್ಲಿ ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗಿ ಭಯ ಆವರಿಸಿಕೊಂಡಿದೆ ಅನಿಸಿದರೆ ನನ್ನ ಜೊತೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ಅಂದುಕೊಳ್ಳಿ. ಸಮಸ್ಯೆಗಳು ತಾನಾಗಿಯೇ ಪರಿಹಾರವಾಗುತ್ತವೆ. ನಿಮ್ಮ ಆಸೆ ಕನಸು ನುಚ್ಚು ನೂರಾದಾಗ ನೀವು ಕೆಳಗೆ ಬೀಳುತ್ತಾ ಇದ್ದೀರಿ. ಆದರೆ ನೆನಪಿರಲಿ, ನಿಮ್ಮನ್ನು ಹೀಗೆ ಕೆಳಗೆ ಬೀಳಿಸುವಂತಹ ಕುತಂತ್ರಗಳು ನಿನ್ನ ಬೆನ್ನ ಹಿಂದೆಯೇ ನಡೆದಿರಬಹುದು. ನೊಂದವರಿಗೆ ಕೃಷ್ಣನ ಧೈರ್ಯದ ಮಾತುಗಳನ್ನು ನೀವು ಕೇಳಿಸಲೇಬೇಕು. ದುಃಖದಲ್ಲಿ ಇದ್ದಾಗ ದೇವರ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಏಕೆಂದರೆ ದೇವರು ನಿನ್ನ ಸುಖ ಮತ್ತು ದುಃಖದಲ್ಲಿ ಇರುತ್ತಾನೆ. ಆದರೆ ಮನುಷ್ಯ ನಿನ್ನ ಸುಖದಲ್ಲಿ ಮಾತ್ರ ಇದ್ದು ದುಃಖದಲ್ಲಿ ನಿನ್ನಿಂದ ಮರೆಮಾಚಿ ಹೋಗುತ್ತಾನೆ. ಎಲ್ಲಿ ನಮಗೆ ಗೌರವ ಎನ್ನುವುದು ಇರುತ್ತದೆಯೋ ಅಲ್ಲೇ ನಮ್ಮ ಗಮನ ಇರಬೇಕು. ಇಲ್ಲಿ ನಾವು ಯಾರಿಗೆ ಒಳ್ಳೆಯದನ್ನು ಬಯಸುತ್ತೇವೆಯೋ ಅವರೇ ನಮ್ಮನ್ನು ಕೆಟ್ಟವರನ್ನಾಗಿ ನೋಡುತ್ತಾರೆ, ಕೆಟ್ಟವರನ್ನಾಗಿ ಮಾಡುತ್ತಾರೆ. ವಿಪರ್ಯಾಸವಾದರೂ ಕೂಡ ಇದೇ ಸತ್ಯ. ದೇವರನ್ನು ನಂಬಿ ಜೀವನವನ್ನು ಮಾಡಿ, ಮನುಷ್ಯರನ್ನು ನಂಬಿ ಅಲ್ಲವೇ ಅಲ್ಲ. ಏಕೆಂದರೆ ಮನುಷ್ಯನಿಗೆ ನಿಯತ್ತು ಇಲ್ಲವೇ ಇಲ್ಲ. ಎಲ್ಲರೂ ಸ್ವಾರ್ಥಿಗಳೇ. ಆದರೆ ದೇವರನ್ನು ನಂಬಿದರೆ ಕಷ್ಟಕಾಲದಲ್ಲಿ ನಮ್ಮನ್ನು ಯಾವತ್ತಿಗೂ ಕೂಡ ದೇವರು ಕೈ ಬಿಡುವುದಿಲ್ಲ. ನಿನ್ನ ಮುಂದೆ ಯಾರು ಎಷ್ಟೇ ಹಾರಾಡಲಿ ನೀನು ಮೌನವಾಗಿ ಇರು, ತಾಳ್ಮೆಯಿಂದ ಇರು. ತಾಳ್ಮೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬೇಡ. ಅವರ ಹಾರಾಟಕ್ಕೆ, ನಿನ್ನ ತಾಳ್ಮೆಗೆ ನಾನು ಉತ್ತರವನ್ನು ಕೊಟ್ಟೇ ಕೊಡುತ್ತೇನೆ. ನಮ್ಮ ಹೃದಯ ಚೂರಾಗುವುದು ನಾವು ಹೆಚ್ಚು ನಂಬಿದವರಿಂದಲೇ. ಆದರೆ ಆ ಒಂದು ಚೂರಾದ ಹೃದಯವನ್ನು ಜೋಡಿಸಬೇಕಾಗಿರುವುದು ನಮ್ಮ ನಂಬಿಕೆಯಿಂದ ಮಾತ್ರ ಸಾಧ್ಯ. ಕರ್ಮ ಎನ್ನುವುದು ಹೇಳುತ್ತದೆ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಎಂದು. ನೀನು ಯಾರನ್ನ ಕಣ್ಣು ಮುಚ್ಚಿ ನಂಬಬೇಡ. ಏಕೆಂದರೆ ನೀನು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿಯೇ ಮೋಸ ಮಾಡುವಂತಹ ನಂಬಿಕೆ ದ್ರೋಹಿಗಳು ಇದ್ದಾರೆ. ಕಷ್ಟಗಳ ಭಾರವನ್ನು ಸಾಧ್ಯವಾದಷ್ಟು ತಡೆದುಕೋ. ಹೆದರಿ ಕುಸಿಯಬೇಡ. ಖಂಡಿತ ನಿನಗೂ ಒಂದು ದಿನ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ನೊಂದವರಿಗೂ ಒಂದು ದಿನ ನಗಲೇಬೇಕು. ಕಾಲ ಒಂದೇ ರೀತಿ ಇರುವುದಿಲ್ಲ. ಇಂದು ನಿನ್ನನ್ನು ಕಾಲಿನ ಕೆಳಗೆ ಹಾಕಿ ತುಳಿದವರು ನಾಳೆ ನಿನ್ನೆದುರೇ ಮಂಡಿ ಊರುವಂತಹ ಕಾಲವೂ ಕೂಡ ಬರಬಹುದು. ಒಂದು ಕ್ಷಣದಲ್ಲಿ ಭಿಕ್ಷಕನು ಕೂಡ ರಾಜನಾಗಬಹುದು, ರಾಜನು ಕೂಡ ಭಿಕ್ಷಕನಾಗಬಹುದು. ಅವರವರ ಕರ್ಮ ಅವರಿಗೆ ತಕ್ಕ ರೀತಿಯ ಫಲವನ್ನು ಕೊಟ್ಟೇ ಕೊಡುತ್ತದೆ. ಆಗುವುದೆಲ್ಲ ಒಳ್ಳೆಯದೇ ಆಗುವುದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.